ನಮಸ್ಕಾರ. ಸಂಜೆ 6 ಕರ್ನಾಟಕ ಕಾರ್ಬಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರಾಜ್ಯದ ಎಲ್ಲ ಮದ್ಯಪ್ರಿಯರು ಖುಷಿ ಪಡುವ ಅತಿ ದೊಡ್ಡ ಸುದ್ದಿ. ರಾಜ್ಯದ ಎಲ್ಲ ಮದ್ಯಪ್ರಿಯರು ಖುಷಿ ಪಡುವ ಅತಿ ದೊಡ್ಡ ಸುದ್ದಿ. ನಾಳೆ ಎಣ್ಣೆ ಅಂಗಡಿ ಬಂದಾಗಲ್ಲ. ನಾಳೆ ಎಣ್ಣೆ ಅಂಗಡಿ ಬಂದಾಗಲ್ಲ. ಇಡೀ ರಾಜ್ಯದ ಮದ್ಯಪ್ರಿಯರು ಖುಷಿ ಪಡುವ ಸುದ್ದಿ. ನಾಳೆ ಎಣ್ಣೆ ಅಂಗಡಿ ಓಪನ್ ಇರುತ್ತೆ. ನಾಳಿನ ಮದ್ಯ ಮಾರಾಟ ಬಂದ್ ವಾಪಸ್. ಹಾಗಾಗಿ ಯಾರೇ ಮದ್ಯಪ್ರಿಯರು ಇವತ್ತೇ ಸ್ಟಾಕ್ ಇಟ್ಕೊಬೇಕು ಅಂತ ಇಲ್ಲ, ನಾಳೆ ಕೂಡ ಸಿಗತ್ತೆ. ನವೆಂಬರ್ 20ನೇ ತಾರೀಕು ತಮ್ಮ ಅನೇಕ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬಂದ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಂತೆ. ಪ್ರತಿ ವರ್ಷ ಇರತ್ತಂತೆ. ಯಾವಾಗ ಸತೀಶ್ ಜಾರಕಿಹೊಳಿ ಒಂದಾನೊಂದು ಕಾಲದಲ್ಲಿ ಅಬಕಾರಿ ಸಚಿವರಾಗಿದ್ದರು, ಆ ಟೈಮಲ್ಲಿ ಮಾತ್ರ ಮಾಡಿಲ್ವಂತೆ. CM ಜೊತೆಗೆ ಮದ್ಯ ಮಾರಾಟಗಾರರ ಸಭೆ ನಡೆಯಿತು, ಅದು ಯಶಸ್ವಿಯಾಗಿದೆ. ಎಂದಿನಂತೆ ನಾಳೆ ಕೂಡ ರಾಜ್ಯಾದ್ಯಂತ ಮದ್ಯ ಸಿಗಲಿದೆ. ಹಾಗಾಗಿ ಎಣ್ಣೆ ಪ್ರಿಯರು, ಮದ್ಯಪ್ರಿಯರು ಇವತ್ತೇ ಸ್ಟಾಕ್ ತಗೊಂಡು ಇಡುವಂಥ ಅಗತ್ಯ ಇಲ್ಲ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮದ್ಯ ಮಾರಾಟಗಾರರ ಹಲವು ಬೇಡಿಕೆಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಈ ಹಿಂದೆ ಇದೇ ಮದ್ಯ ಮಾರಾಟಗಾರರು ತಮ್ಮಿಂದ ದುಡ್ಡನ್ನು ಪಡೆಯುತ್ತಾ ಇದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದರು, ಮದ್ಯ ಮಾರಾಟಗಾರರೇ ಮಾಡಿದರು. ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದರು. ಮಹಾರಾಷ್ಟ್ರ ಚುನಾವಣೆಯಲ್ಲಿ 700 ಕೋಟಿ ರೂಪಾಯಿ ಕರ್ನಾಟಕದಿಂದ ಮದ್ಯ ಮಾರಾಟಗಾರರಿಂದ ಸುಲಿಗೆ ಮಾಡಲಾಗ್ತಾ ಇದೆ ಅಂತೇಳಿ ಅದರ ವಿರುದ್ಧ ಸಿದ್ದರಾಮಯ್ಯ ಸಿಡಿದೆದ್ರು. ನೀವು ಅದಕ್ಕೆ ಪ್ರೂಫ್ ಕೊಟ್ಟರೆ ನಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀನಿ, ನೀವು ಮಾಡ್ತೀರಾ ಅಂತ ಕೇಳಿದರು. ನಂತರ ಇದೇ ಮದ್ಯ ಮಾರಾಟಗಾರರು ಒಂದು ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಕ್ಲಬ್ಬಲ್ಲಿ 700 ಕೋಟಿ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ, ನಾವು ಸಣ್ಣ ಪುಟ್ಟದ್ದು ಹೇಳಿರೋದು ಅನ್ನೋದನ್ನು ಕೂಡ ಹೇಳಿದರು. ಸೊ ಹಾಗಾಗಿ ಅವರಿಗೆ ಸಪೋರ್ಟಿವ್ ಆಗಿ CM ಇವತ್ತು ಅವರ ಪರವಾಗಿ ನಿಂತಿರ್ಬೋದು. ಓಕೆ, ನಮಸ್ಕಾರ. ಸಂಜೆ 6 ಕರ್ನಾಟಕ ಕಾರ್ಬಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರಾಜ್ಯದ ಎಲ್ಲ ಮದ್ಯಪ್ರಿಯರು ಖುಷಿ ಪಡುವ ಅತಿ ದೊಡ್ಡ ಸುದ್ದಿ. ರಾಜ್ಯದ ಎಲ್ಲ ಮದ್ಯಪ್ರಿಯರು ಖುಷಿ ಪಡುವ ಅತಿ ದೊಡ್ಡ ಸುದ್ದಿ. ನಾಳೆ ಎಣ್ಣೆ ಅಂಗಡಿ ಬಂದಾಗಲ್ಲ. ನಾಳೆ ಎಣ್ಣೆ ಅಂಗಡಿ ಬಂದಾಗಲ್ಲ. ಇಡೀ ರಾಜ್ಯದ ಮದ್ಯಪ್ರಿಯರು ಖುಷಿ ಪಡುವ ಸುದ್ದಿ. ನಾಳೆ ಎಣ್ಣೆ ಅಂಗಡಿ ಓಪನ್ ಇರುತ್ತೆ. ನಾಳಿನ ಮದ್ಯ ಮಾರಾಟ ಬಂದ್ ವಾಪಸ್. ಹಾಗಾಗಿ ಯಾರೇ ಮದ್ಯಪ್ರಿಯರು ಇವತ್ತೇ ಸ್ಟಾಕ್ ಇಟ್ಕೊಬೇಕು ಅಂತ ಇಲ್ಲ, ನಾಳೆ ಕೂಡ ಸಿಗತ್ತೆ. ನವೆಂಬರ್ 20ನೇ ತಾರೀಕು ತಮ್ಮ ಅನೇಕ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬಂದ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಂತೆ. ಪ್ರತಿ ವರ್ಷ ಇರತ್ತಂತೆ. ಯಾವಾಗ ಸತೀಶ್ ಜಾರಕಿಹೊಳಿ ಒಂದಾನೊಂದು ಕಾಲದಲ್ಲಿ ಅಬಕಾರಿ ಸಚಿವರಾಗಿದ್ದರು, ಆ ಟೈಮಲ್ಲಿ ಮಾತ್ರ ಮಾಡಿಲ್ವಂತೆ. CM ಜೊತೆಗೆ ಮದ್ಯ ಮಾರಾಟಗಾರರ ಸಭೆ ನಡೆಯಿತು, ಅದು ಯಶಸ್ವಿಯಾಗಿದೆ. ಎಂದಿನಂತೆ ನಾಳೆ ಕೂಡ ರಾಜ್ಯಾದ್ಯಂತ ಮದ್ಯ ಸಿಗಲಿದೆ. ಹಾಗಾಗಿ ಎಣ್ಣೆ ಪ್ರಿಯರು, ಮದ್ಯಪ್ರಿಯರು ಇವತ್ತೇ ಸ್ಟಾಕ್ ತಗೊಂಡು ಇಡುವಂಥ ಅಗತ್ಯ ಇಲ್ಲ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮದ್ಯ ಮಾರಾಟಗಾರರ ಹಲವು ಬೇಡಿಕೆಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಈ ಹಿಂದೆ ಇದೇ ಮದ್ಯ ಮಾರಾಟಗಾರರು ತಮ್ಮಿಂದ ದುಡ್ಡನ್ನು ಪಡೆಯುತ್ತಾ ಇದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದರು, ಮದ್ಯ ಮಾರಾಟಗಾರರೇ ಮಾಡಿದರು. ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದರು. ಮಹಾರಾಷ್ಟ್ರ ಚುನಾವಣೆಯಲ್ಲಿ 700 ಕೋಟಿ ರೂಪಾಯಿ ಕರ್ನಾಟಕದಿಂದ ಮದ್ಯ ಮಾರಾಟಗಾರರಿಂದ ಸುಲಿಗೆ ಮಾಡಲಾಗ್ತಾ ಇದೆ ಅಂತೇಳಿ ಅದರ ವಿರುದ್ಧ ಸಿದ್ದರಾಮಯ್ಯ ಸಿಡಿದೆದ್ರು. ನೀವು ಅದಕ್ಕೆ ಪ್ರೂಫ್ ಕೊಟ್ಟರೆ ನಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀನಿ, ನೀವು ಮಾಡ್ತೀರಾ ಅಂತ ಕೇಳಿದರು. ನಂತರ ಇದೇ ಮದ್ಯ ಮಾರಾಟಗಾರರು ಒಂದು ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಕ್ಲಬ್ಬಲ್ಲಿ 700 ಕೋಟಿ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ, ನಾವು ಸಣ್ಣ ಪುಟ್ಟದ್ದು ಹೇಳಿರೋದು ಅನ್ನೋದನ್ನು ಕೂಡ ಹೇಳಿದರು. ಸೊ ಹಾಗಾಗಿ ಅವರಿಗೆ ಸಪೋರ್ಟಿವ್ ಆಗಿ CM ಇವತ್ತು ಅವರ ಪರವಾಗಿ ನಿಂತಿರ್ಬೋದು. ಓಕೆ, ನಮಸ್ಕಾರ. ಸಂಜೆ 6 ಕರ್ನಾಟಕ ಕಾರ್ಬಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರಾಜ್ಯದ ಎಲ್ಲ ಮದ್ಯಪ್ರಿಯರು ಖುಷಿ ಪಡುವ ಅತಿ ದೊಡ್ಡ ಸುದ್ದಿ.
ರಾಜ್ಯದ ಎಲ್ಲ ಮದ್ಯಪ್ರಿಯರು ಖುಷಿ ಪಡುವ ಅತಿ ದೊಡ್ಡ ಸುದ್ದಿ, ನಾಳೆ ಎಣ್ಣೆ ಅಂಗಡಿ ಬಂದಾಗಲ್ಲ. ನಾಳೆ ಎಣ್ಣೆ ಅಂಗಡಿ ಬಂದಾಗಲ್ಲ. ಇಡೀ ರಾಜ್ಯದ ಮದ್ಯಪ್ರಿಯರು ಖುಷಿ ಪಡುವ ಸುದ್ದಿ, ನಾಳೆ ಎಣ್ಣೆ ಅಂಗಡಿ ಓಪನ್ ಇರುತ್ತೆ. ನಾಳಿನ ಮದ್ಯ ಮಾರಾಟ ಬಂದ್ ವಾಪಸ್. ಹಾಗಾಗಿ ಯಾರೇ ಮದ್ಯಪ್ರಿಯರು ಇವತ್ತೇ ಸ್ಟಾಕ್ ಇಟ್ಕೊಬೇಕು ಅಂತ ಇಲ್ಲ, ನಾಳೆ ಕೂಡ ಸಿಗತ್ತೆ. ನವೆಂಬರ್ 20ನೇ ತಾರೀಕು ತಮ್ಮ ಅನೇಕ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬಂದ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಂತೆ. ಪ್ರತಿ ವರ್ಷ ಇರತ್ತಂತೆ. ಯಾವಾಗ ಸತೀಶ್ ಜಾರಕಿಹೊಳಿ ಒಂದಾನೊಂದು ಕಾಲದಲ್ಲಿ ಅಬಕಾರಿ ಸಚಿವರಾಗಿದ್ದರು, ಆ ಟೈಮಲ್ಲಿ ಮಾತ್ರ ಮಾಡಿಲ್ವಂತೆ. CM ಜೊತೆಗೆ ಮದ್ಯ ಮಾರಾಟಗಾರರ ಸಭೆ ನಡೆಯಿತು, ಅದು ಯಶಸ್ವಿಯಾಗಿದೆ. ಎಂದಿನಂತೆ ನಾಳೆ ಕೂಡ ರಾಜ್ಯಾದ್ಯಂತ ಮದ್ಯ ಸಿಗಲಿದೆ. ಹಾಗಾಗಿ ಎಣ್ಣೆ ಪ್ರಿಯರು, ಮದ್ಯಪ್ರಿಯರು ಇವತ್ತೇ ಸ್ಟಾಕ್ ತಗೊಂಡು ಇಡುವಂಥ ಅಗತ್ಯ ಇಲ್ಲ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮದ್ಯ ಮಾರಾಟಗಾರರ ಹಲವು ಬೇಡಿಕೆಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಈ ಹಿಂದೆ ಇದೇ ಮದ್ಯ ಮಾರಾಟಗಾರರು ತಮ್ಮಿಂದ ದುಡ್ಡನ್ನು ಪಡೆಯುತ್ತಾ ಇದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದರು, ಮದ್ಯ ಮಾರಾಟಗಾರರೇ ಮಾಡಿದರು. ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದರು. ಮಹಾರಾಷ್ಟ್ರ ಚುನಾವಣೆಯಲ್ಲಿ 700 ಕೋಟಿ ರೂಪಾಯಿ ಕರ್ನಾಟಕದಿಂದ ಮದ್ಯ ಮಾರಾಟಗಾರರಿಂದ ಸುಲಿಗೆ ಮಾಡಲಾಗ್ತಾ ಇದೆ ಅಂತೇಳಿ ಅದರ ವಿರುದ್ಧ ಸಿದ್ದರಾಮಯ್ಯ ಸಿಡಿದೆದ್ರು. ನೀವು ಅದಕ್ಕೆ ಪ್ರೂಫ್ ಕೊಟ್ಟರೆ ನಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀನಿ, ನೀವು ಮಾಡ್ತೀರಾ ಅಂತ ಕೇಳಿದರು. ನಂತರ ಇದೇ ಮದ್ಯ ಮಾರಾಟಗಾರರು ಒಂದು ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಕ್ಲಬ್ಬಲ್ಲಿ 700 ಕೋಟಿ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ, ನಾವು ಸಣ್ಣ ಪುಟ್ಟದ್ದು ಹೇಳಿರೋದು ಅನ್ನೋದನ್ನು ಕೂಡ ಹೇಳಿದರು. ಸೊ ಹಾಗಾಗಿ ಅವರಿಗೆ ಸಪೋರ್ಟಿವ್ ಆಗಿ CM ಇವತ್ತು ಅವರ ಪರವಾಗಿ ನಿಂತಿರ್ಬೋದು. ಓಕೆ, ನಮಸ್ಕಾರ. ಸಂಜೆ 6 ಕರ್ನಾಟಕ ಕಾರಬಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರಾಜ್ಯದ ಎಲ್ಲ ಮದ್ಯಪ್ರಿಯರು ಖುಷಿ ಪಡುವ ಅತಿ ದೊಡ್ಡ ಸುದ್ದಿ. ರಾಜ್ಯದ ಎಲ್ಲ ಮದ್ಯಪ್ರಿಯರು ಖುಷಿ ಪಡುವ ಅತಿ ದೊಡ್ಡ ಸುದ್ದಿ, ನಾಳೆ ಎಣ್ಣೆ ಅಂಗಡಿ ಬಂದಾಗಲ್ಲ. ನಾಳೆ ಎಣ್ಣೆ ಅಂಗಡಿ ಬಂದಾಗಲ್ಲ. ಇಡೀ ರಾಜ್ಯದ ಮದ್ಯಪ್ರಿಯರು ಖುಷಿ ಪಡುವ ಸುದ್ದಿ, ನಾಳೆ ಎಣ್ಣೆ ಅಂಗಡಿ ಓಪನ್ ಇರುತ್ತೆ. ನಾಳಿನ ಮದ್ಯ ಮಾರಾಟ ಬಂದ್ ವಾಪಸ್. ಹಾಗಾಗಿ ಯಾರೇ ಮದ್ಯಪ್ರಿಯರು ಇವತ್ತೇ ಸ್ಟಾಕ್ ಇಟ್ಕೊಬೇಕು ಅಂತ ಇಲ್ಲ, ನಾಳೆ ಕೂಡ ಸಿಗತ್ತೆ. ನವೆಂಬರ್ 20ನೇ ತಾರೀಕು ತಮ್ಮ ಅನೇಕ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬಂದ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಂತೆ. ಪ್ರತಿ ವರ್ಷ ಇರತ್ತಂತೆ. ಯಾವಾಗ ಸತೀಶ್ ಜಾರಕಿಹೊಳಿ ಒಂದಾನೊಂದು ಕಾಲದಲ್ಲಿ ಅಬಕಾರಿ ಸಚಿವರಾಗಿದ್ದರು, ಆ ಟೈಮಲ್ಲಿ ಮಾತ್ರ ಮಾಡಿಲ್ವಂತೆ. CM ಜೊತೆಗೆ ಮದ್ಯ ಮಾರಾಟಗಾರರ ಸಭೆ ನಡೆಯಿತು, ಅದು ಯಶಸ್ವಿಯಾಗಿದೆ. ಎಂದಿನಂತೆ ನಾಳೆ ಕೂಡ ರಾಜ್ಯಾದ್ಯಂತ ಮದ್ಯ ಸಿಗಲಿದೆ. ಹಾಗಾಗಿ ಎಣ್ಣೆ ಪ್ರಿಯರು, ಮದ್ಯಪ್ರಿಯರು ಇವತ್ತೇ ಸ್ಟಾಕ್ ತಗೊಂಡು ಇಡುವಂಥ ಅಗತ್ಯ ಇಲ್ಲ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮದ್ಯ ಮಾರಾಟಗಾರರ ಹಲವು ಬೇಡಿಕೆಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಈ ಹಿಂದೆ ಇದೇ ಮದ್ಯ ಮಾರಾಟಗಾರರು ತಮ್ಮಿಂದ ದುಡ್ಡನ್ನು ಪಡೆಯುತ್ತಾ ಇದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದರು, ಮದ್ಯ ಮಾರಾಟಗಾರರೇ ಮಾಡಿದರು. ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದರು. ಮಹಾರಾಷ್ಟ್ರ ಚುನಾವಣೆಯಲ್ಲಿ 700 ಕೋಟಿ ರೂಪಾಯಿ ಕರ್ನಾಟಕದಿಂದ ಮದ್ಯ ಮಾರಾಟಗಾರರಿಂದ ಸುಲಿಗೆ ಮಾಡಲಾಗ್ತಾ ಇದೆ ಅಂತೇಳಿ ಅದರ ವಿರುದ್ಧ ಸಿದ್ದರಾಮಯ್ಯ ಸಿಡಿದೆದ್ರು. ನೀವು ಅದಕ್ಕೆ ಪ್ರೂಫ್ ಕೊಟ್ಟರೆ ನಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀನಿ, ನೀವು ಮಾಡ್ತೀರಾ ಅಂತ ಕೇಳಿದರು. ನಂತರ ಇದೇ ಮದ್ಯ ಮಾರಾಟಗಾರರು ಒಂದು ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಕ್ಲಬ್ಬಲ್ಲಿ 700 ಕೋಟಿ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ, ನಾವು ಸಣ್ಣ ಪುಟ್ಟದ್ದು ಹೇಳಿರೋದು ಅನ್ನೋದನ್ನು ಕೂಡ ಹೇಳಿದರು. ಸೊ ಹಾಗಾಗಿ ಅವರಿಗೆ ಸಪೋರ್ಟಿವ್ ಆಗಿ CM ಇವತ್ತು ಅವರ ಪರವಾಗಿ ನಿಂತಿರ್ಬೋದು.